ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಈ ನೀಟ್ ಡ್ರಾಪನ್ನು ತಗೋಬೇಕು ಬೇಡವೋ. ನಿಮಗೆಲ್ಲರಿಗೂ ಕೂಡ ನೀಟ್ 2022 ರಿಸಲ್ಟ್ ಬಂದಿದೆ. ಭಾಳಷ್ಟು ಜನ ಫ್ರೆಷರ್ಸ್ ಇದ್ದಿರ್ತೀರಿ, ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರ್ತೀರಿ, ಸ್ವಲ್ಪ ನಿರಾಸೆ ಆಗಿರ್ತದೆ ಕಡಿಮೆ ಮಾರ್ಕ್ಸ್ ಬಿದ್ದಿರೋದಕ್ಕೆ. ಸೊ ಕೆಲವೊಬ್ಬರು 2ನೇ ಸಾರಿ ಎಕ್ಸಾಮನ್ನು ಬರೆದಿರ್ತೀರಿ, 3ನೇ ಸಾರಿ ಎಕ್ಸಾಮನ್ನು ಬರೆದಿರ್ತೀರಿ, ಬೇರೆ ಯಾವ್ಯಾವುದೋ ಕಾರಣಗಳಿಂದ. ಸೊ ನೀವು ಮಾಡಿರುವಂಥ ತಪ್ಪುಗಳಿಂದ ಡೆಫಿನೆಟ್ ಆಗಿ ಒಳ್ಳೆಯ ರಿಸಲ್ಟ್ ಬಂದಿರೋದಿಲ್ಲ. ಸೊ ಈಗ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ನಾನು ಡ್ರಾಪ್ ತಗೊಳ್ಳೋ ಬೇಡ. ಸೊ ತಗೊಂಡ್ರೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಷ್ಟೇ. ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಪ್ರತಿಯೊಬ್ಬನೂ ತಪ್ಪು ಮಾಡೇ ಮಾಡ್ತಾನೆ. ಬಟ್ ಭಾಳ ಇಂಪಾರ್ಟೆಂಟ್ ಅಂತಂದರೆ ಆ ತಪ್ಪನ್ನು ತಿಳಿದುಕೊಂಡು ಇದು ನನ್ನಿಂದ ತಪ್ಪಾಗಿದೆ ಅಂತ ತಿಳ್ಕೊಂಡು ಆ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ. ಸೊ ನೀವು ಹೇಳ್ಬೋದು, ಸರ್ ನಾನು ಇನ್ನೂ ಒಂದು ವರ್ಷ ವೇಸ್ಟ್ ಮಾಡಿ ಡ್ರಾಪ್ ಮಾಡೋದ್ರಿಂದ ಉಪಯೋಗ ಇದೆಯಾ? ನಾನು ಹೇಳ್ತೀನಿ, ಅದು ವೇಸ್ಟ್ ಆಗದೇ ಇರೋ ಹಾಗೆ ಮಾಡ್ಕೊಳ್ಳಿ. ಸೊ ಆ ಒಂದು ವರ್ಷ ವೇಸ್ಟ್ ಅಂತ ಯಾಕೆ ನೀವು ತಿಳ್ಕೊಳ್ಳೋದಕ್ಕೆ ಹೋಗ್ತೀರಿ, ಅದನ್ನು ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ಆ ಒಂದು ವರ್ಷವನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಬರೋದರಲ್ಲಿ ಅನುಮಾನನೇ ಇಲ್ಲ. ಹಾಗಾದರೆ ಡ್ರಾಪ್ ತಗೊಳ್ಳೋದು ಒಳ್ಳೆಯ ಡಿಸಿಷನಾ? ಸೊ ಡೆಫಿನೆಟ್ ಆಗಿ ನಿಮಗೇನಾದರೂ ನಾನು MBBS ಮಾಡಲೇಬೇಕು ಅಂತ ಇದ್ದರೆ, ಯಾಕಂದರೆ ನೋಡಿ 720 ಮಾರ್ಕ್ಸಿಗೆ 500 ಎಬೋವ್, 600 ಎಬೋವ್, 450 ಎಬೋವ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಇದು ಅರ್ಥ ಆಗಿರ್ತದೆ. ಸೊ ಒಬ್ಬ ವಿದ್ಯಾರ್ಥಿ ಎಷ್ಟೇ ತಾನು ಎಕ್ಸಾಮಿನ ಹಿಂದಿನ ದಿವಸದ ತನಕ ಪ್ರಿಪೇರ್ ಆದರೂ ಕೂಡ ಆ ಒಂದು ಎಕ್ಸಾಮಿನ ದಿವಸ 3 ತಾಸು ಅವನ ಒಂದು ಮೆಂಟಲ್ ಸ್ಟೆಬಿಲಿಟಿ ಹೇಗೆ ಇರ್ತದೆ ಅನ್ನೋದ್ರ ಮೇಲೆ ಆ ಒಂದು ದಿವಸ, ಆ ಒಂದು ಎಕ್ಸಾಮ್ ಹೇಗೆ ಆಗ್ತದೆ ಅನ್ನೋದು ಡಿಸೈಡ್ ಆಗ್ತದೆ. ಭಾಳ ಜನ ಪೇರೆಂಟ್ಸ್ಗಳು ಅಂದ್ಕೊಂಡು ಬಿಡ್ತಾರೆ, ಸೊ ಇವನು ಹಗಲು ರಾತ್ರಿ ಓದಿದ್ದಾನೆ, ಇಷ್ಟು ದಿನ ಓದಿದ್ದಾನೆ, ಅದ್ರ ರಿಸಲ್ಟ್ ಮಾತ್ರ ಕಡಿಮೆ ಬಂದಿದೆ ಯಾಕೆ ಅಂತೇಳಿ. ಬಟ್ ಅವತ್ತಿನ ದಿವಸ ಅವನ ಮನಸ್ಸಿನಲ್ಲಿ ಏನು ನಡೀತಾ ಇರ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತೇಳಿ ಸೊ 180 ಮಾರ್ಕ್ಸಿನ ಕೆಮಿಸ್ಟ್ರಿ, 180 ಮಾರ್ಕ್ಸಿನ ಫಿಸಿಕ್ಸ್ ಮತ್ತು 360 ಮಾರ್ಕ್ಸಿನ ಬಯಾಲಜಿಯನ್ನು 3 ತಾಸಿನಲ್ಲಿ ಬರೆದು ಒಬ್ಬ ವಿದ್ಯಾರ್ಥಿ ಹೊರಗೆ ಬರಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ ಮೈ ಡಿಯರ್ ಪೇರೆಂಟ್ಸ್. ನೀವೇನಾದರೂ ನೋಡ್ತಾ ಇದ್ರೆ ತಿಳ್ಕೊಳ್ಳಿ. ಆ ಒಬ್ಬ ವಿದ್ಯಾರ್ಥಿ, ಒಬ್ಬ ಶಿಕ್ಷಕನಾಗಿ ನನಗೆ ಗೊತ್ತಿದೆ, ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಆ ಒಂದು 3 ತಾಸು, ಒಂದು 5 ನಿಮಿಷದ ಒಂದು ನೆಗೆಟಿವ್ ಥಾಟ್ ಬಂದರೂ ಕೂಡ ಹೇಗೆ ಆ ಒಂದು 3 ತಾಸು ವೇಸ್ಟ್ ಆಗ್ತದೆ, ಆ ಏನು ಓದಿದ್ದೆಲ್ಲ ನೆನಪು ಆಗದೇ ಇರೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನಗೆ ಗೊತ್ತಿರ್ತದೆ. ಸೊ ಅದಕ್ಕೆ ಪೇರೆಂಟ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಹುಡುಗನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿ, ಅವನಲ್ಲಿ ಪ್ರಾಮಾಣಿಕತೆ ಕಾಣಿಸ್ತಾ ಇದ್ರೆ, ಎಸ್ ಹಿ ವಿಲ್ ಡೂ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದರೆ ಡೆಫಿನೆಟ್ಲಿ ಗಿವ್ ಹಿಮ್ ಅ ಚಾನ್ಸ್. ಇನ್ನೊಂದು ಸಾರಿ ಡ್ರಾಪ್ ಮಾಡ್ತಾನ ಮಾಡಲಿ. ವಿದ್ಯಾರ್ಥಿಗಳೇ ಭಾಳ ಇಂಪಾರ್ಟೆಂಟು. ಪೇರೆಂಟ್ಸ್ ಏನೋ ಪರ್ಮಿಷನ್ ಸಿಕ್ಬಿಡ್ತು, ನೀವು ಮಾಡೋದಕ್ಕೆ ರೆಡಿ ಆದರೆ, ಹಾಗಾದರೆ ರೆಡಿ ಆಗೋದು ಅಷ್ಟು ಈಸಿನಾ? ದಯವಿಟ್ಟು ಇಲ್ಲ. ಸೊ ಗೊತ್ತಿರಲಿ, ಈ ಒಂದು ವರ್ಷ ಅಂತಂದರೆ ಇನ್ನೊಂದು 9 ತಿಂಗಳು 10 ತಿಂಗಳು ಅಂತ ಹೇಳೋಣಂತೆ. ಈ 9 ರಿಂದ 10 ತಿಂಗಳು ನೀವು ನಿಮ್ಮನ್ನು ಡಿಸ್ಟ್ರಾಕ್ಷನ್ಗಳಿಗೆ ಒಳಗಾಗದೇನೆ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಜರ್ನಿಯಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಅದಕ್ಕೆಲ್ಲ ರೆಡಿ ಆಗಿದ್ದರೆ ಕೆಲವೊಂದಷ್ಟು ತ್ಯಾಗಗಳನ್ನು ಮಾಡಲೇಬೇಕು. ಇಷ್ಟು ದಿನ ನಾವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕೋತಾ ಬಹಳ ಆ್ಯಕ್ಟಿವ್ ಆಗಿದ್ವಿ. ಈಗ ಒಂದೇ ಸಾರಿ ಅದನ್ನೆಲ್ಲ ಬಿಡಲೇಬೇಕು. ಒಂದೇ ಸಾರಿ ಬಿಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೂ ಕೂಡ ಯು ಹ್ಯಾವ್ ಟು ಲೀವ್ ಇಟ್ ಬೈ ಟೇಕಿಂಗ್ ಸಮ್ ಅಮೌಂಟ್ ಆಫ್ ಟೈಮ್. ಬಿಡಲೇಬೇಕು. ಇಲ್ಲ ಅಂದರೆ ಈ ಸಕ್ಸಸ್ಸು, ಯಶಸ್ಸು ಅನ್ನೋದು ನಮ್ಮ ಹತ್ತಿರನೂ ಬರೋದಿಲ್ಲ ಅನ್ನೋದು ಗೊತ್ತಿರಲಿ. ಹಾಗಾದರೆ ಡ್ರಾಪ್ ತಗೋತೀನಿ ಅಂತೇಳಿ ಡಿಸೈಡ್ ಮಾಡಿ, ಇವನ್ನೆಲ್ಲ ಬಿಟ್ಟು ಹಾಕಿಬಿಡ್ತೀನಿ ಅಂತ ಡಿಸೈಡ್ ಮಾಡಿ ಯಾವುದೋ ಒಂದು ಕೋಚಿಂಗ್ ಸೆಂಟರ್ ಒಳಗೆ ಅಡ್ಮಿಷನ್ ತೊಗೊಂಡ್ಬಿಟ್ರೆ ಆಗಿಬಿಡ್ತದ? ಇಲ್ಲ. ನೀವು ಎಷ್ಟೋ ಕೋಚಿಂಗ್ ಸೆಂಟರ್ಗಳನ್ನ ನೋಡ್ತೀವಿ, ಇನ್ಕ್ಲೂಡಿಂಗ್ ನಮ್ಮದು ಕೂಡ ಒಂದು ಕೋಚಿಂಗ್ ಸೆಂಟರ್ ಇದೆ, ಸೊ ಹಂಚಿನ ಮನಿ ಕ್ಲಾಸಸ್ ಅಂತೇಳಿ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ವರ್ಷ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಸೊ ಮಾಡ್ತಾ ಇರ್ತೀವಿ, ವರ್ಷ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಮೊದಲು ಒಂದು ವಾರ, ಮೊದಲು ಒಂದು ತಿಂಗಳು ಇರುವಂಥ ಇಂಟ್ರೆಸ್ಟ್ ಮುಂದೆ ಹೋಗ್ತಾ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಹಂಗೆ ಕಡಿಮೆ ಆಗ್ತಾ ಹೋದಾಗ ಅವನಿಂದ ಒಳ್ಳೆಯ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ನಮ್ಮ ಮೆಂಟ್ಯಾಲಿಟಿ ಹೇಗಿರಬೇಕು? ನೀವು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋದರೂ ಕೂಡ ನಿಮ್ಮ ಒಂದು ಓದುವ ಆ ಒಂದು ತಾಳ್ಮೆ ಏನಿದೆಯಲ್ಲ, ರಿಸಲ್ಟು ಪಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಏನಿದೆಯಲ್ಲ, ಅದು ಮೊದಲ ದಿವಸದಿಂದ ಕೊನೆಯ ದಿವಸದವರೆಗೂ ಹಾಗೇ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಹಾಗಾದರೆ ಅದಕ್ಕೆ ನಾನು ಏನೆಲ್ಲ ತ್ಯಾಗಗಳನ್ನ ಮಾಡಬೇಕು? ಡೆಫಿನೆಟ್ಲಿ ನಿಮ್ಮ ಮೊಬೈಲ್ ಒಂದನ್ನು ನೀವು ದೂರ ಇಡಿ, ಸಾಕು. ನನ್ನ ನಂಬಿ, ನೀವು ಮೊಬೈಲ್ ಒಂದನ್ನು ನೀವು ದೂರ ಇಡಿ.
ನೀವು ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡೋದಕ್ಕೆ ರೆಡಿ ಇದ್ದೀರಾ? ಎಸ್, ವಿ ಆರ್ ಹಿಯರ್ ಟು ಪ್ರೊವೈಡ್ ಯು ಬೆಸ್ಟ್ ಕೋಚಿಂಗ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಲಾಸ್ಟ್ ಇಯರ್ ಓದಿದಂತಹ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸನ್ನು ತಗೊಂಡು ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ತಗೊಳ್ಳುವಂತಹ ಕೆಪಾಸಿಟಿಯನ್ನು ಹೊಂದಿದ್ದಾರೆ. ಸೊ ನೀವು ಅವರ ಒಂದು ಪರ್ಸಂಟೇಜ್ ಇಂಪ್ರೂವ್ಮೆಂಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ಅವರ ಎಷ್ಟು ಮಾರ್ಕ್ಸ್ ಇತ್ತು, ಎರಡನೇ ಅಟೆಂಪ್ಟಲ್ಲಿ ಎಷ್ಟು ಮಾರ್ಕ್ಸನ್ನು ಅವರು ಪಡ್ಕೊಂಡ್ರು. ಸೊ ಒಬ್ಬೊಬ್ಬ ವಿದ್ಯಾರ್ಥಿಯಂತೂ 488%, 204%, 345%, 27%, 20%, 57% ಈ ರೀತಿ ಪರ್ಸಂಟೇಜ್ ಇಂಪ್ರೂವ್ಮೆಂಟನ್ನು ಡೆಫಿನೆಟ್ ಆಗಿ ಪಡ್ಕೊಂಡಿದ್ದಾರೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಗುಡ್ ಕೋಚಿಂಗ್ ಸೆಂಟರ್ ಇನ್ ಧಾರವಾಡ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಂಚಿನಮನಿ ಕ್ಲಾಸಸ್ ಧಾರವಾಡ, ವೇರ್ ಐ ಆಮ್ ವರ್ಕಿಂಗ್ in their Shantesh Education Society, Hanchinmani PU College as a principal, and also I am going to take some chapters for long-term NEET also, and we have very good faculties, team of faculties, and ಒಂದು ಬೆಸ್ಟ್ ವಿಷಯ ಅಂತಂದರೆ ನಿಮಗೆ ವೀಕ್ಲಿ ಟೆಸ್ಟ್ 720 ಮಾರ್ಕ್ಸಿನ ಟೆಸ್ಟ್ ಆಗ್ತದೆ, ಕ್ಯುಮ್ಯುಲೇಟಿವ್ ಟೆಸ್ಟ್ಗಳು ಇರ್ತದೆ. ನಿಮಗೆ ಒಂದು ಚಾಪ್ಟರ್ ಮುಗಿದ ಮೇಲೆ ಚಾಪ್ಟರ್ ಎಂಡ್ ಟೆಸ್ಟ್ ಕೂಡ ಇರ್ತದೆ. ಈವ್ನಿಂಗ್ ಡೈಲಿ ಸ್ಟಡಿ ಅವರ್ಸ್ ಇರ್ತದೆ. ಬೆಳಗ್ಗೆ ಯಾರು ಕಲಿಸಿರ್ತಾರೆ ಆ ಒಬ್ಬ ಟೀಚರ್ ಈವ್ನಿಂಗ್ ನಿಮ್ಮ ಜೊತೆ ಕುತ್ಕೊಳ್ಳೋ ಹಾಗೆ ಮಾಡಿಕೊಡ್ತೀವಿ. ಹಾಗಾದರೆ ನಿಮಗೆ ಒಂದು ಚೀಫ್ ಆ್ಯಂಡ್ ಬೆಸ್ಟ್ ಕೋಚಿಂಗ್ ಸೆಂಟ್ರಲ್ಲಿ ಒಂದು ಕೋಚಿಂಗನ್ನು ತಗೊಂಡು, ಸೊ ಅಷ್ಟೊಂದು ನಿಮ್ಮ ಪೇರೆಂಟ್ಸ್ಗಳಿಗೆ ಹೊರೆಯೂ ಆಗಬಾರ್ದು, ಅದರ ಜೊತೆಗೆ ನಿಮ್ಮ ಒಂದು ಇಂಪ್ರೂವ್ಮೆಂಟು ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಅವರ್ ಹಂಚಿನಮನಿ ಕ್ಲಾಸಸ್ that we have 25 years of excellence in this education field. ಸೊ ಲಾಸ್ಟ್ ಇಯರ್ ಕೂಡ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ರಿಸಲ್ಟನ್ನು ತಗೊಂಡು ಪಾಸ್ ಆಗಿದ್ದಾರೆ. ನಿಮಗೆ ಆ ಒಂದು ರಿಸಲ್ಟಿನ ಕಾಪಿಯನ್ನು ಕೂಡ ಎಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮಗೆ ತೋರಿಸ್ತೀನಿ. ಸೊ ನಮ್ಮ ಕೋಚಿಂಗ್ ಕ್ಲಾಸಸ್ಸಿನ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೆಳಗಡೆ ತೋರಿಸ್ತಾ ಇರುವಂತಹ ನಂಬರಿಗೆ ಕಾಲ್ ಮಾಡಿದರೆ ಡೆಫಿನೆಟ್ ಆಗಿ ಗೊತ್ತಾಗ್ತದೆ. ನಾನು ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ನಮ್ಮ ಕೋಚಿಂಗಿಗಾರು ಬನ್ನಿ, ಬೇರೆ ಯಾವುದೇ ಕೋಚಿಂಗಾರು ಹೋಗಿ, ಬಟ್ ಅಲ್ಲಿ ಏನು ಮಾಡ್ತಾರೆ, ಒಂದು ಸಿಸ್ಟಮ್ಯಾಟಿಕ್ ವೇದಲ್ಲಿ ಏನು ಕಲಿಸ್ತಾ ಹೋಗ್ತಾರೆ, ಆ ಒಂದು ಕಲಿಕೆಗೆ ಅನುಗುಣವಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ, ಟೆಸ್ಟನ್ನು ಸೀರಿಯಸ್ ಆಗಿ ತಗೊಂಡು ಅಟೆಂಪ್ಟ್ ಮಾಡ್ತಾ ಹೋಗಿ. ಟೆಸ್ಟ್ ಮುಗಿದ ಮೇಲೆ ಅದಕ್ಕೆ ಯಾಕೆ ನನ್ನ ಆನ್ಸರ್ ರಾಂಗ್ ಆಯಿತು ಅನ್ನೋದನ್ನು ಅವರು ಹಾಕಿರುವಂಥ ಕೀ ಆನ್ಸರ್ ಇರಬಹುದು, ಅಥವಾ ಡಿಸ್ಕಷನ್ ಆದಮೇಲೆ ಅದನ್ನು ಅನಾಲಿಸಿಸ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ರಿಸಲ್ಟ್. ಸೊ ಹಂಚಿನಮನಿ ಕ್ಲಾಸಸ್ ನಿಮಗೋಸ್ಕರ ವೇಟ್ ಮಾಡ್ತಾ ಇರ್ತದೆ. ಇಫ್ ಯು ವಾಂಟ್ ಟು ಜಾಯಿನ್ ಅಸ್, definitely we are welcoming you people, so with the whole heart. Yes, ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್, ಫೀ ಸ್ಟ್ರಕ್ಚರ್ ಏನು ಅಥವಾ ಹಾಸ್ಟೆಲ್ ಫೆಸಿಲಿಟಿ ಏನಿದೆ ಅದರ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ನಂಬರಿಗೆ ಫೋನ್ ಮಾಡಿ ನೀವು ಕೇಳ್ಕೊಳ್ಬೋದು. ಸೊ ಬನ್ನಿ, ಮೀಟ್ ಆಗೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.